ಸೈಬರ್ ಕ್ರೈಮು ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾವಿರಗಟ್ಟಲೆ ಪ್ರತಿ ದಿವಸ ಆಗ್ತಾ ಇದೆ. ಅದನ್ನು ನಾವು ಈಗ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಸೈಬರ್ ಕ್ರೈಮನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಬಹುಶಃ ದೇಶದಲ್ಲೇ ಮೊದಲನೇ ಬಾರಿಗೆ ಒಂದು ಡಿ ಜಿಯನ್ನು ಪೋಸ್ಟನ್ನು ಕ್ರಿಯೇಟ್ ಮಾಡಿ, ಒಂದು ವರ್ಟಿಕಲ್. ಈಗ ನಮಗೆ ಡಿ ಜಿ ಪ್ರಿಸನ್ಸ್ ಇದ್ದಾರೆ, ಡಿ ಜಿ CID ಇದ್ದಾರೆ. ಈ ರೀತಿ ಇನ್ನೊಂದು ಡಿ ಜಿಯನ್ನು ಒಂದು ವರ್ಟಿಕಲನ್ನು ಕ್ರಿಯೇಟ್ ಮಾಡಿದ್ದೀವಿ. ಕ್ರಿಯೇಟ್ ಮಾಡಿ ಅದಕ್ಕೆ ADGP ಒಬ್ಬರು, IG ಒಬ್ಬರು, SP ಗಳು 7 ಜನ SP ಗಳು, ಈ ರೀತಿ ಅವರಿಗೆ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಯಾವ ರೀತಿ ನಾವು ಇದನ್ನು ಕಂಟ್ರೋಲ್ ಮಾಡಬೇಕು ಸೈಬರ್ ಕ್ರೈಮನ್ನು ಅಂತ ಹೇಳಿದರೆ, ನೋಡಿ ಸಭಾಪತಿಗಳೇ, 10,575 2020 ಇದ್ದದ್ದು 24ಕ್ಕೆ 21,984 ಆಗಿದೆ. ಅಂದರೆ ಅಷ್ಟು ಮಟ್ಟಿಗೆ ಆಲ್ಮೋಸ್ಟ್ ಡಬಲ್, ಅಷ್ಟು ಜಾಸ್ತಿ ಆಗ್ತಾ ಇದೆ ಸೈಬರ್ ಕ್ರೈಮು. ದಿನನಿತ್ಯ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಅವ್ರ ಬ್ಯಾಂಕ್ ಖಾತೆಗಳಿಂದ ತಗೊಳ್ಳೋದು, ಫ್ರಾಡ್ ಮಾಡೋದು, ಈ ಥರದ್ದೆಲ್ಲ. ಆಮೇಲೆ ಡೇಟಾ ಆಕ್ಸೆಸ್ ಮಾಡ್ತಾರೆ, ಡೇಟಾಗಳಿಗೆ ಆಕ್ಸೆಸ್. ಮಾನ್ಯ ರೆವಿನ್ಯೂ ಮಿನಿಸ್ಟ್ರ್ ಹೇಳ್ತಾ ಇದ್ರು, ಅವರ ಇದಕ್ಕೆ ಸಾಫ್ಟ್ವೇರಿಗೆ ಯಾರೋ ಹ್ಯಾಕ್ ಮಾಡಿದರು ಹಾಗೆ ಅಂತಕ್ಕಂಥದ್ದು. ಅದರಿಂದ ಅವರು 15 ದಿವಸ ರಿಜಿಸ್ಟ್ರೇಷನ್ ಆಗಲಿಲ್ಲ, ಯಾವುದು ಆ್ಯಕ್ಟಿವಿಟಿನೇ ಆಗಲಿಲ್ಲ. ಈ ರೀತಿ ಈ ಸೈಬರ್ ಫ್ರಾಡ್ಗಳಾಗ್ತಾ ಇದೆ. ಅದನ್ನು ನಾವು ಭಾಳ ಹೆಚ್ಚಿನ ಗಮನವನ್ನು ಇದಕ್ಕೆ ಕೊಡ್ತಾ ಇದ್ದೇವೆ ಅಂತೇಳಿ ಒಂದು